ಸ್ನೇಹಿತರೆ ನಮಸ್ಕಾರ. ಈ ಒಂದು ಸಣ್ಣ ವಿಡಿಯೋದಲ್ಲಿ ನಾನು ನೀವು ಹೇಗೆ FDAದಲ್ಲಿ ರಿಜಿಸ್ಟ್ರೇಷನ್ ಮಾಡೋದ್ರ ಬಗ್ಗೆ ಕನ್ನಡದಲ್ಲಿ ವಿಡಿಯೋ ಮಾಡ್ತೀನಿ. ನನ್ನ ರೆಫರ್ ಲಿಂಕ್ ಎಲ್ಲಿ ಕೆಳಗಡೆ ಇದೆ, ಮೈ ರಿಜಿಸ್ಟ್ರೇಷನ್ ಲಿಂಕ್ ಅದನ್ನು ಟಚ್ ಮಾಡ್ತೀನಿ. ನೀವು ಯಾರು ಈ ಥರ ನಿಮಗೆ ಅಡ್ರೆಸ್ ನೇಮ್ ಎಲ್ಲ ಕೇಳುತ್ತೆ, ID ನಂಬರ್, ಸ್ಪಾನ್ಸರ್ ID ನಂಬರ್ ಇದೆ, ನೇಮು, ಓಕೆ, XYZ ಏನು ಹಾಕಿ, ಆಧಾರಲ್ಲಿ ಇರೋ ಥರ ಹಾಕಿ, ಆಧಾರಲ್ಲಿ ಯಾವ ರೀತಿ ಎಕ್ಸಾಕ್ಟ್ಲಿ ಇದೆ ಅದೇ ಥರ ಹಾಕಿ, ಸ್ಮಾಲ್ ಲೆಟ್ರು ಕ್ಯಾಪಿಟಲ್ ಲೆಟ್ರ್. ಯಾಕಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವೆರಿಫೈ ಮಾಡುತ್ತೆ, ಆಧಾರ್ ಮ್ಯಾಚ್ ಮಾಡಿಬಿಟ್ಟು ವೆರಿಫೈ ಮಾಡುತ್ತೆ. ಇಲ್ಲ ಅಂದರೆ ಅದು ಮತ್ತೆ ನಿಮಗೆ ಸಪೋರ್ಟಿಗೆ ಬರಬೇಕಾಗತ್ತೆ ಅಷ್ಟೇ, ಮತ್ತಿನ್ನೇ ಇಲ್ಲ. ಸೊ ಪಿನ್ ಕೋಡ್ ಹಾಕಿ 57123, ಓಕೆ. ಸಿಟಿ ಅವ್ರ ಸಿಟಿ ಕೇಳುತ್ತೆ, 123, ಚೂಸ್ ಸಿಟಿ, ಓಕೆ. ಇದು ನಮ್ಮೂರು ಜೈಪುರ ಹಾಕಿದೆ, ಓಕೆ. ಇಮೇಲ್ ID ಕರೆಕ್ಟಾಗಿ ಇಮೇಲ್ ID ಹಾಕಿ, ಯಾಕಂದರೆ ನೀವು ಮತ್ತೆ ಅದನ್ನ ವೆರಿಫೈ ಮಾಡಬೇಕಾಗತ್ತೆ. gmail.com. ಇದಾದ ನಂತರ ಫೋನ್ ನಂಬರು, ಓಕೆ. ಫೋನ್ ನಂಬರ್ ಹಾಕಿ 9448185507. ಪಾಸ್ವರ್ಡ್ ಹಾಕಿ 123456 12345. ನೀವು ಯಾವ್ದು ಬೇಕಾದ್ರೆ ಹಾಕಿ, 4 ಡಿಜಿಟ್ ಹಾಕಿಟ್ಕೊಳ್ಳಿ. ಇಲ್ಲಿ ಕ್ಯಾಪ್ಚಾ ಕೋಡನ್ನು ಹಾಕುವಾಗ ನೋಡಿ, ಫಸ್ಟ್ ಇದು 3 ಕ್ಯಾಪಿಟಲ್ ಲೆಟರ್ ಇರುತ್ತೆ, ಮತ್ತು 2 ನಂಬರ್ ಇರುತ್ತೆ, ಡಿಜಿಟು, ಓಕೆ. ಇದನ್ನು ಸ್ವಲ್ಪ ಕೇರ್ಫುಲ್ಲಾಗಿ FHK69 ಆಯಿತಾ, ಇದು ಮಾಡಿದ್ರಿ. ಇದಾದ ನಂತರ ಇಲ್ಲಿ ಕೆಳಗಡೆ ಒಂದು ಬಟನ್ ಇದೆ, ಐ ಅಗ್ರಿ ವಿತ್ ದ ಟರ್ಮ್ಸ್ ಇದೆಯಲ್ಲ, ಅದನ್ನು ಟಿಕ್ ಮಾಡಿದರೆ ಈ ಥರ ಒಂದು ಪಾಪಪ್ ಬರುತ್ತೆ. ಇದರಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡಿ ಬಾಟಮ್ಗೆ ಹೋಗ್ಬೇಕು, ಅಕ್ಸೆಪ್ಟ್ ಕೊಟ್ಬಿಟ್ಟು ಸೈನ್ ಅಪ್ ಅಂತ ಕೊಟ್ಬಿಟ್ಟು ಕನ್ಫರ್ಮ್ ಮಾಡಿದರೆ ನಿಮ್ಮ ಅಕೌಂಟ್ ID ಸೈನ್ ಅಪ್ ಆಗುತ್ತೆ. ಇಷ್ಟೇ, ತುಂಬ ಸಿಂಪಲ್ಲು. ಮಾಡಿ ID ಕ್ರಿಯೇಟ್ ಆದಮೇಲೆ ನಿಮ್ಮ ಸ್ಪಾನ್ಸರ್ನ ಮಾತಾಡಿ, ಓಕೆ. ಥ್ಯಾಂಕ್ ಯು.